ವಿದ್ಯಾರ್ಥಿಗಳೇ, ನಾವು ನಿಮಗೆ ಪ್ರಶ್ನೆಗಳನ್ನು ಕೇಳಿ ನಿಮಗೆ ಆನ್ಸರ್ ನೀಡ್ತೀವಿ ಅಂತ ಒಂದು ಪೋಸ್ಟ್ ಹಾಕಿದ್ವಿ. ಅದಕ್ಕೆ ಬಂದಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ನೋಡಿ, BCWD ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಸರ್ ಜಿ ಅಂತ ಕಳಿಸಿದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ಪ್ರೀ ಮೆಟ್ರಿಕ್ಕು ಅಂದರೆ 5ರಿಂದ 10ನೇ ತರಗತಿ ಪ್ರಾರಂಭವಾಗಿದೆ. 5ರಿಂದ 10ನೇ ತರಗತಿ ಪ್ರಾರಂಭವಾಗಿದೆ. ಇನ್ನು ಉಳಿದಂತೆ PUC, ಡಿಪ್ಲೊಮೊ ಮತ್ತು ITI ಕೋರ್ಸ್ಗಳಿಗೆ ಇಂದು ಸಂಜೆ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇದು ನೋಡಿ ಅಫಿಷಿಯಲ್ ವೆಬ್ಸೈಟ್. ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ, SHP ಅಂತ ಡೈರೆಕ್ಟಾಗಿ ಸರ್ಚ್ ಮಾಡ್ತಾಯಿದ್ದಾರೆ. ಆ ರೀತಿ ಸರ್ಚ್ ಮಾಡಿದರೆ ನಿಮಗೆ ಯಾವುದೇ ಕಾರಣಕ್ಕೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗೋಲ್ಲ. ಇಲ್ಲೇನಿದೆ ನೋಡಿ, ತೋರಿಸ್ತಿದ್ದೀನಲ್ಲ, ಇದೇ ರೀತಿ ನೀವು ಟೈಪ್ ಮಾಡಬೇಕು ಗೂಗಲಲ್ಲಿ, ಅಂದರೆ ಮಾತ್ರ ಈ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಅಥವಾ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಪ್ರೀ ಮೆಟ್ರಿಕ್ ಆಲ್ರೆಡಿ ಓಪನ್ ಆಗಿದೆ. ಲಾಸ್ಟ್ ಡೇಟು ಜುಲೈ 10. ಇವತ್ತೇ ಜುಲೈ 20ರಂದು ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು ಪೋಸ್ಟ್ ಮೆಟ್ರಿಕ್. ಇನ್ನೇನು ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ. ನೋಡಿ ವಿದ್ಯಾರ್ಥಿಗಳ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. BCM ಹಾಸ್ಟೆಲ್ ಡಿಗ್ರಿ ಸ್ಟೂಡೆಂಟ್ಗೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಮಗೆ ಸೀಟ್ ಸಿಗುತ್ತಾ ಸರ್ ಡಿಲೇ ಆದರೆ? ಓಕೆ, ಗುಡ್ ಕ್ವಶನ್ ಆ್ಯಂಡ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನೇ ಇದು. ಏನಪ್ಪ ಪ್ರಶ್ನೆಗೆ ಆನ್ಸರ್ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಈಗ PUC, ಡಿಪ್ಲೊಮೊ ಮತ್ತು ITI ಕೋರ್ಸ್ಗಳು ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗಿದೆ. ನೀವೇನು ಅಂತಿದ್ರೆ, ಒಂದು ವೇಳೆ ಇವ್ರಿಗೆ ಸೀಟ್ ತುಂಬ್ಕೊಂಬಿಟ್ರೆ ನಮಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ಈಗ ಯಾವುದೇ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲಲ್ಲಿ ಏನು ಮಾಡಿದ್ದಾರೆ ಅಂದರೆ, PUC ಮತ್ತು PUC ಸಮಾನಾಂತರ ಕೋರ್ಸ್ಗಳಿಗೆ ಪರ್ಸೆಂಟೇಜ್ ರಿಸರ್ವೇಷನ್ನು, ಡಿಗ್ರಿ ಕೋರ್ಸ್ಗಳಿಗೆ ಸ್ವಲ್ಪ ಪರ್ಸೆಂಟೇಜ್ ರಿಸರ್ವೇಷನ್ನು, ಮತ್ತು ಈ ಟೆಕ್ನಿಕಲ್ ಕೋರ್ಸ್ಗಳಂತ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಈ ಕೋರ್ಸ್ಗಳಿಗೆ 3 ರೀತಿಯಾಗಿರ್ತಕ್ಕಂಥ ರಿಸರ್ವೇಷನನ್ನು ಇಟ್ಟಿರ್ತಕ್ಕಂಥದ್ದು. ಈ PUCಗೆ ಎಷ್ಟು ಸೀಟ್ ಇರುತ್ತೆ ಅದನ್ನು ನಾವು ಹೇಳೋಕ್ಕಾಗಲ್ಲ, ಬಟ್ ಅಲ್ಲಿ ರಿಸರ್ವೇಷನ್ ಇರುತ್ತೆ. PUC, ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಅಂದರೆ ಟೆಕ್ನಿಕಲ್ ಕೋರ್ಸ್ಗಳು, ತಾಂತ್ರಿಕ ಕೋರ್ಸ್ಗಳಿಗೆ ರಿಸರ್ವೇಷನ್ ಇರುತ್ತೆ. ಇಲ್ಲಿ ಈ ಉದಾಹರಣೆಗೆ ಒಂದು ಕಾಲೇಜ್ನಲ್ಲಿ 100 ಸೀಟ್ ಇದ್ದರೆ, ಇದು ಎಕ್ಸಾಂಪಲ್ ಮಾತ್ರ, ಆರ್ಡ್ರ್ ಎಲ್ಲ. ಆರ್ಡ್ರ್ ಇದು ಸಿಕ್ಕರೆ ತೋರಿಸ್ತೀನಿ. PUC, ITI, ಡಿಪ್ಲೊಮೊ ಇವರಿಗೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ 30, ಡಿಗ್ರಿ ವಿದ್ಯಾರ್ಥಿಗಳು ಅಂದರೆ BA, BCom, BSc ಯಾವುದೇ ಡಿಗ್ರಿ ಇರಲಿ ಅವ್ರಿಗೆ 30, ಇನ್ನು ಟೆಕ್ನಿಕಲ್ ಕೋರ್ಸ್ಗಳಿಗೆ 30 ರಿಸರ್ವೇಷನ್ ಇರುತ್ತೆ. ಇನ್ನು ಉಳಿದಂಥ 10 ಸೀಟ್ಗಳನ್ನು ವಿವಿಧ ಕೋರ್ಸ್ಗಳಿಗೆ BA, B.Ed, ಪೋಸ್ಟ್ ಗ್ರ್ಯಾಜುಯೇಟ್ಗಳಿಗೂ ಕೂಡ ತುಂಬ ಅವಕಾಶ ಇರುತ್ತೆ. ಇದು ಎಕ್ಸಾಂಪಲ್ ಮಾತ್ರ. ಇಲ್ಲಿದು 25 ಕೂಡ ಇರ್ಬೋದು. ಒಂದು ಹಾಸ್ಟೆಲಲ್ಲಿ 25 ಕೂಡ ಇರ್ಬೋದು. ಅದು ಡಿಪೆಂಡಿಂಗ್ ಆನ್ ಅಲ್ಲಿರ್ತಕ್ಕಂಥ ಸೀಟ್ಸ್ಗಳ ಮೇಲೆ ಅವಲಂಬನೆ ಇರುತ್ತೆ. ಒಂದೊಂದು ಡಿಗ್ರಿ ಕಾಲೇಜ್ನಲ್ಲಿ 100-200 ಸೀಟ್ ಇರುತ್ತೆ. ಅಲ್ಲಿ ಅಪ್ಡೇಟಿಂಗ್ ಇರುತ್ತೆ. ಒಟ್ಟು ನೀವೇನಪ್ಪ ಅಂದರೆ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುತ್ತೆ, ಡೋಂಟ್ ವೆರಿ. PUCಗೆ ಇಷ್ಟು ರಿಸರ್ವೇಷನ್ ಇರುತ್ತೆ, ಡಿಗ್ರಿಗೆ ಇಷ್ಟು ರಿಸರ್ವೇಷನ್ ಇರುತ್ತೆ, ಟೆಕ್ನಿಕಲ್ ಕೋರ್ಸ್ಗಳಿಗೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿಗೆ ಕೂಡ ರಿಸರ್ವೇಷನ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಕುರಿತು ಮಾಹಿತಿ ತಿಳಿಸ್ಕೊಟ್ಟಿದ್ದೆ, ಅದಕ್ಕೆ ಥ್ಯಾಂಕ್ ಯು ಸರ್ ಅಂತ ಹೇಳಿದ್ದಾರೆ. ವೆಲ್ಕಮ್ ಡಿಯರ್ ಸ್ಟೂಡೆಂಟ್. ನೀವು ನಮ್ಮನ್ನು ಈ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಅಂತ ಕೇಳ್ತಿದ್ರೆ, ನೋಡಿ PUC, ಡಿಪ್ಲೊಮೊ, ITI ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಜುಲೈ 20 ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಇವ್ರದ್ದೆಲ್ಲ ಅಡ್ಮಿಷನ್ ಪ್ರೋಸೆಸ್ಸು ಜುಲೈ 29ಕ್ಕೆ ಮುಗಿಯುತ್ತೆ. ನಿಮ್ಮದು ಜುಲೈ 30 ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಡಿಗ್ರಿ ಹಾಸ್ಟೆಲ್ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಸರ್ ಎಂಜಿನಿಯರಿಂಗ್ ಸ್ಟೂಡೆಂಟ್ ಯಾವಾಗ? ಎಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಆವಾಗ, ಅಂದರೆ ಯಾವಾಗ, ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ಹಾಸ್ಟೆಲ್ ಅರ್ಜಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಏನು ಕೇಳಿದ್ದೆ, ಇಲ್ಲಿ ನೆಕ್ಸ್ಟ್ ಬರುತ್ತೆ, ಅದು ತೋರಿಸ್ತೀನಿ. ನೆಕ್ಸ್ಟು SSLC ರಿಸಲ್ಟ್ ಯಾವಾಗ ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 2 ರಿಸಲ್ಟು ಇನ್ನೇನು ಈ ವೀಕ್ನಲ್ಲಿ ಬರೋ ಸಾಧ್ಯತೆ, ಅಂದರೆ ಈ ಸೋಮವಾರದಿಂದ ಶನಿವಾರ, ಮುಂದಿನ ವಾರ ಸೋಮವಾರದಿಂದ ಮಂಡೆಯಿಂದ ಹಿಡಿದು ಸ್ಯಾಟರ್ಡೇವರೆಗೆ ನಿಮಗೆ ರಿಸಲ್ಟ್ ಬರುತ್ತೆ, ಡೋಂಟ್ ವೆರಿ. ಅದನ್ನ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಇಲ್ಲೊಬ್ಬ ವಿದ್ಯಾರ್ಥಿ ಆಯ್ ಅಂತ ಕಳಿಸಿದ್ದಾರೆ. ಹಲವು ವಿದ್ಯಾರ್ಥಿಗಳೇ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಡಿಗ್ರಿ ಸ್ಟೂಡೆಂಟ್ ಹಾಸ್ಟೆಲ್ ಯಾವಾಗ ಬಿಡ್ತಾರೆ ಸರ್? ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲಿ, ನೋಡಿ. ನೆಕ್ಸ್ಟು ಸರ್ ಎಕ್ಸಾಮ್ ನೋಡಿ ವಿದ್ಯಾರ್ಥಿಗಳೇ,
ಈ ವಿದ್ಯಾರ್ಥಿ ಕೇಳಿರ್ತಕ್ಕಂಥದ್ದು ಏನಂದರೆ SSLC ಎಕ್ಸಾಮ್ 2ನಲ್ಲಿ ನಮಗೆ ಗ್ರೇಸ್ ಮಾರ್ಕ್ಸ್ ಇದೆ ಎಲ್ಲ ಸರ್ ನಮಗೆ ಡೌಟ್ ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಕುರಿತು ಒಂದು ವಿಡಿಯೋ ಮಾಡಿದ್ದೀನಿ. SSLC ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇರುತ್ತೆ. ಮುಂದಿನ ವರ್ಷ SSLC ಬರೆಯುವ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಇರಲ್ಲ. ಇಲ್ಲೊಂದು ಪ್ರಶ್ನೆ ಕೇಳಿದ್ರೆ ನೋಡಿ, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ, ನೋಡಿ ವಿದ್ಯಾರ್ಥಿಗಳು, ಈ ಕುರಿತು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಇವಾಗ PUC, ಡಿಪ್ಲೊಮೊ, ITI ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಪ್ರಾರಂಭವಾಗಿರ್ತಕ್ಕಂಥದ್ದು. ಡಿಗ್ರಿ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳಿಂದ ಅರ್ಜಿ ಪ್ರಾರಂಭವಾಗುತ್ತೆ. ಬಸ್ ಪಾಸ್ ಅಪ್ಲಿಕೇಶನ್ ಯಾವಾಗ ಬರುತ್ತೆ ಡಿಗ್ರಿ ಸ್ಟೂಡೆಂಟಿಗೆ ಅಂತ ಕೇಳಿದ್ರೆ, ನೋಡಿ ಡಿಗ್ರಿ ಸ್ಟೂಡೆಂಟ್ದು ಇವತ್ತು ಕೂಡ ಚೆಕ್ ಮಾಡಿದೆ ನಾನು, ಇನ್ನೂ ಪ್ರಾರಂಭ ಆಗಿಲ್ಲ. ನಿಮಗೆ ಲೈವ್ ಆಗಿ ತೋರಿಸ್ತೀನಿ, ವೇಟ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PUC, CBSE, ICS ಇದೆ, ಇನ್ನೂ ಪ್ರಾರಂಭವಾಗಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ, SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಸರ್ ಅಂತ ಕೇಳಿದ್ರೆ, ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ವೀಕ್ ಅಂದರೆ ಮಂಡೆಯಿಂದ ಸ್ಯಾಟರ್ಡೆ ಒಳಗೆ ರಿಸಲ್ಟ್ ಬರುತ್ತೆ. ಅದಕ್ಕಿಂತ ಮುಂಚೆ ಬಂದರೆ ಅಪ್ಡೇಟ್ ಮಾಡ್ತೀನಿ, ಲೇಟಾಗಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಏನೇ ಇದ್ರೂ ಅಪ್ಡೇಟ್ ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನೋಡಿ ವಿದ್ಯಾರ್ಥಿಗಳು, ಭಾಳಷ್ಟು ವಿದ್ಯಾರ್ಥಿಗಳು ದಯವಿಟ್ಟು ಆ ಒಂದು ಹಾಸ್ಟೆಲ್ ಲಿಂಕನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ, ಅಲ್ಲಿಂದನೇ ಡೈರೆಕ್ಟ್ ಕ್ಲಿಕ್ ಮಾಡಿ ನೀವು ಹಾಸ್ಟೆಲ್ಗೆ ಸಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.